ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ 10th ಕಂಪ್ಲೀಟ್ ಮಾಡಿಬಿಟ್ಟು PUC ಸ್ಟಡಿ ಮಾಡ್ತಿರುವಂತಹ ತನ್ವಿ ಅವರು ರಿಯಲ್ ಲೈಫ್ನಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದಾರೆ. ಒಂದು ಕಡೆ ನಟನೆ, ಮತ್ತೊಂದು ಕಡೆ ಡಿಸ್ಟಿಂಕ್ಷನ್ ಅಲ್ಲಿ ಒಂದು ತಮ್ಮ ಒಂದು PUC ರಿಸಲ್ಟ್ ಅನ್ನ ಪಾಸ್ ಮಾಡಿದ್ದಾರೆ. ಸ್ವತಃ ತನ್ವಿ ಅವರು ಅಂದ್ರೆ ಅಮೃತ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮೃತ ಅವರೇ, ಮೊದಲನೇದಾಗಿ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗ್ ಫೀಲ್ ಆಗ್ತದೆ? ಲೈಕ್ ಒಂದ್ ಕಡೆ ನಟನೆ, ಇನ್ನೊಂದ್ ಕಡೆ ಡಿಸ್ಟಿಂಕ್ಷನ್ ಅಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿ ಡಿಸ್ಟಿಂಕ್ಷನ್ ನ ಪಡ್ಕೊಂಡಿದ್ದೀರಾ. ಹೆಂಗ್ ಅನಿಸ್ತಿದೆ? ಆ್ಯಕ್ಚುಲಿ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತೂ ನಿಜವಾಗ್ಲೂ ಅಲ್ಲ. ಆ್ಯಕ್ಟಿಂಗ್ ಜೊತೆಗೆ ಓದೋದು ಈಸಿ, ಬಟ್ ಏನೋ ಸ್ಕೋರ್ ಮಾಡೋದು ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದು ಆ ಸ್ಕೋರಿಂಗ್ಸ್ ಆ ರಿಸಲ್ಟ್ ಬಂದಾಗಂತೂ ನನ್ನ ಖುಷಿ ಎಷ್ಟಿತ್ತು ಅಂತ ನಂಗೆ ನಿಜ ಫುಲ್ ಮೆಂಟಲ್ ಥರ ಆಡ್ಬಿಟ್ಟಿದ್ದೆ. ಸೊ ಹಾಗೆ ಒಂಚೂರು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇರಲಿಲ್ಲ, ಬಟ್ ಬಂದಿದ್ದಂತೂ ತುಂಬ ಖುಷಿ ಆಯಿತು. ಅಂದ್ರೆ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರಿ? ಇಷ್ಟು ಮಾರ್ಕ್ಸ್ ಬರುತ್ತೆ, ಬಿಕಾಸ್ ಯಾಕಂತಂದ್ರೆ ಎಕ್ಸಾಮ್ ಬರೆದಾಗ ಒಂದಿಷ್ಟು ಬರುತ್ತೆ, ಅಥವಾ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಇರುತ್ತೆ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರಿ, ಅದ್ರ ಮೇಲೆ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಗೆ ಅಂತ? ಅದೇ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಒಂಚೂರು ಇರಲಿಲ್ಲ, ಬಟ್ ಫಸ್ಟ್ ಕ್ಲಾಸ್ ಪಕ್ಕಾ ಪಾಸ್ ಆಗ್ತೀನಿ ಅಂತ ಗೊತ್ತಿತ್ತು. 80 ಅಬೌವ್ ಅದು ಆ ಥರ ಇತ್ತು. ಬಟ್ ಅಮ್ಮನ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು 90%. ಸೊ ಅದರಲ್ಲಿ 1% ಜಾಸ್ತಿ ಬಂದಿದೆ. ಸೊ ಇನ್ನೂ ಖುಷಿ, ಅಮ್ಮನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದೇ ಒಂದು ದೊಡ್ಡ ಖುಷಿ. ಅದರಲ್ಲಿ ಇನ್ನೂ 1% ಜಾಸ್ತಿ ಬಂದಿದೆ. ಸೊ ಇನ್ನೂ ಖುಷಿ ಜಾಸ್ತಿ ಆಗಿದೆ. ರಿಸಲ್ಟ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಅದೇ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ಯಾವ ಎಕ್ಸಾಮ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಲೇಜಲ್ಲಿ ಏನಂದ್ರು, ಹಾಗೇನೆ ಮನೆಯಲ್ಲೆಲ್ಲ ಏನಂದ್ರು? ಸೊ ಯಾಕಂದ್ರೆ ನಿಮ್ ಬಗ್ಗೆ ಮನೆಯಲ್ಲೂ ಗೊತ್ತು, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ಒಂದ್ ಕಡೆ ಆಕ್ಟಿಂಗ್ ಮಾಡ್ತೀರಾ, ಇನ್ನೊಂದ್ ಕಡೆ ಸ್ಟಡೀಸು. ಸೊ ಕಾಲೇಜಲ್ಲಿ ಏನಂದ್ರು? ಕಾಲೇಜಲ್ಲೂ ಕೂಡ ಎಲ್ಲರೂ ತುಂಬ ಖುಷಿಪಟ್ಟರು. ಪ್ರಿನ್ಸಿಪಲ್ಲು, ಟೀಚರ್ಸು ಎಲ್ರಿಗೂ ಗೊತ್ತಿತ್ತು ಸೀರಿಯಲ್ ಮಾಡಿಕೊಂಡು ಜೊತೆಗೆ ಕ್ಲಾಸಸ್ ಓದ್ತಿರೋದು ಅಂತ. ಸೊ ತಿಂಗಳಿಗೆ ಒಂದು ಅಪ್ರಾಕ್ಸಿಮೇಟ್ 12 to 15 ಡೇಸ್ ಅಷ್ಟೇ ಕಾಲೇಜ್ಗೆ ಹೋಗ್ತಿದ್ದಿದ್ದು ನಾನು. ಇನ್ನು 15 ಡೇಸು ಶೂಟಿಂಗು ಅದು ಇದು ಅಂತೆಲ್ಲ ಹೇಳಿ ರಜಾ ಆಗ್ತಿದ್ದೆ. ಸೊ ಪ್ರಿನ್ಸಿಪಲ್ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ರು. ಆ್ಯಂಡ್ ಟೀಚರ್ಸ್ ಇನ್ನೂ ಸಿಕ್ಕಿಲ್ಲ ಟೀಚರ್ಸು. ಪ್ರಿನ್ಸಿಪಲ್ ಅಂತೂ ಫುಲ್ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಮೈ ಗರ್ಲ್ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಮನೇಲಂತೂ ಕೇಳಬೇಕು, ಅಮ್ಮ ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಸಲ್ಟ್ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಅವರಂತೂ ಫುಲ್ ಖುಷಿ. ಅಪ್ಪನೂ ಅಷ್ಟೇ ಫುಲ್ ಖುಷಿಯಾಗಿದ್ದಾರೆ. ಅಕ್ಕನೂ ಕೂಡ ಖುಷಿಯಾಗಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ರಿಗೂ ಒಂದು ಹೋಪ್ ಇತ್ತು, ಬಟ್ ಈ ರೇಂಜಿಗೆ ತೆಗಿತೀನಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ರಿಲೇಟಿವ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ, ಯಾಕಂದರೆ ಆ್ಯಕ್ಟಿಂಗ್ ಮಾಡಿಕೊಂಡು ಜೊತೆಗೆ ಎಜುಕೇಷನ್ ಇದು ಮಾಡಿದ್ದೀನಿ ಅಂತ ಹೇಳಿ ಎಲ್ಲರೂ ಖುಷಿಪಟ್ಟಿದ್ದಾರೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ, ಮನೇಲಿ ಗೊತ್ತಾದ ತಕ್ಷಣ ಸೆಲೆಬ್ರೇಷನ್ ಎಲ್ಲ ಹೆಂಗಾಯ್ತು ಅಂತ? ಸೊ ರಿಸಲ್ಟ್ ಅನೌನ್ಸ್ ಆಗಿದ್ದ ಕೂಡಲೇ ನಂಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು, ಸೊ ರಿಸಲ್ಟ್ ಬಂದಿದೆ ಆಲ್ರೆಡಿ ನೋಡು ಅಂತ. ಸೊ ಚೆಕ್ ಮಾಡಿದ ಕೂಡಲೇ ನಾನು ಹೇಳಿದೆ ತಾನೇ, ಮೆಂಟಲ್ ಥರ ಆಡ್ಬಿಟ್ಟಿದ್ದೀನಿ. ಸೊ ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮಂಗೆ ಅಕ್ಕ ಕಾಲೇಜ್ಗೆ ಹೋಗಿದ್ಲು, ಅಪ್ಪ ಡ್ಯೂಟಿಗೆ ಹೋಗಿದ್ರು. ಸೊ ಇಬ್ರಿಗೂ ಫೋನ್ ಮಾಡಿ ಹೇಳಿದೆ. ಇಬ್ಬರು ಫುಲ್ ಖುಷಿಪಟ್ಟರು. ಆಮೇಲೆ ನಾರ್ಮಲ್ ಗೊತ್ತಲ್ಲ, ಗೌಡ್ರು ಬಾಡೂಟ ಎಲ್ಲ ಮಾಡಿಕೊಂಡು ಕೇಕು ಅದು ಇದೆಲ್ಲ ಕಟ್ ಮಾಡಿಕೊಂಡು ಆವತ್ತಿನ ದಿನ ಫುಲ್ಲು ಚೆನ್ನಾಗಿತ್ತು. ಅದಾದಮೇಲೆ ಕೂಡ ಚೆನ್ನಾಗಿತ್ತು. ಆ, ಹೇಳ್ತಾ ಇದ್ರಿ ಮಾತಾಡ್ತಾ, ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಗೌಡ್ರು ಬಾಡೂಟ ಅಂತ ಏನೆಲ್ಲ ವೆರೈಟೀಸ್ ಮಾಡಿದ್ರು ಅಮ್ಮ, ಚಿಕನ್ ನಲ್ಲಿ, ನಾನ್ ವೆಜ್ ಅಲ್ಲಿ? ಚಿಕನ್ ಬಿರಿಯಾನಿ, ಚಿಕನ್ ತಂದೂರಿ ಹೊರಗಡೆಯಿಂದ ತಂದಿದ್ದು, ಚಿಕನ್ ತಂದೂರಿ, ಆಮೇಲೆ ಚಿಕನ್ ಸಾಂಬಾರ ಫ್ರೈ ಏನೋ ಅಷ್ಟೇ, ಆಮೇಲೆ ಕೇಕ್. ಫುಲ್ ಬ್ಯಾಟಿಂಗ್ ಮಾಡಿದ್ರ? ನಾನು ಮೊದಲೇ ನಾನ್ ವೆಜ್ ಪ್ರೇಮಿ. ನಾನ್ ವೆಜ್ ಅಂದರೆ ನನಗೂ ಕೂಡ. ಆ್ಯಂಡ್ ಸೀರಿಯಲಲ್ಲಿ ಗುಂಡಣ್ಣ ಅಂತ ಅವನಂತೂ ಯಪ್ಪ ಹಾರ್ಡ್ ಕೋರ್ ಫ್ಯಾನ್ ಅವನು. ನಾನ್ ವೆಜ್ಗೆ ಎಷ್ಟು ಇಷ್ಟಪಡ್ತೀವಿ ಅಂದರೆ ತುಂಬ ಇಷ್ಟ ನನಗಂತೂ ನಾನ್ ವೆಜ್. ಬೇಕಾದ್ರೆ ಡೈಲಿ ತಿನ್ನಬೇಕು ಅಂದರೂ ತಿಂತೀನಿ ಆ ಥರ. ಲೈಕ್ ಬಿರಿಯಾನಿ, ಕಬಾಬ್ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಅದನ್ನು ಮಾಡಿದರು ಅಮ್ಮ. ಸೀರಿಯಲ್ ಸೆಟ್ ಅಲ್ಲಿ ಲೈಕ್ ಏನಂತಂದ್ರೆ, ಈ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸೀರಿಯಲ್ ಏನಾದ್ರು ಮಾಡಕ್ ಹೋಗಿದ್ರಾ? ಅಲ್ಲೆಲ್ಲ ಏನೋ ಹೇಳಿದ್ರು, ಅಥವಾ ಯಾರಾದ್ರೂ ಕಾಲ್ ಮಾಡಿ ರಿಸಲ್ಟ್ ಏನಾದ್ರು ಆಯ್ತಾ? ಸುಷ್ಮಾ ಅವ್ರು ಆಗಿರ್ಬೋದು, ಅಥವಾ ಪದ್ಮಜ ಅಮ್ಮ ಆಗಿರ್ಬೋದು, ಅಥವಾ ನಿಮ್ಮ ತಮ್ಮ ಗುಂಡಣ್ಣ ಅಥವಾ ತಾಂಡವ್ ಅವರು ಯಾರಾದ್ರೂ ಕಾಲ್ ಮಾಡಿ ಏನಾದ್ರು ವಿಶಸ್ ಅನ್ನ ತಿಳಿದ್ರು, ಏನ್ ಕಾಂಪ್ಲಿಮೆಂಟ್ ಕೊಟ್ರು ಅಂತ? ಸೊ ನೀವು ಹೇಳಿದ್ರಿ ಗುಂಡ, ಆಮೇಲೆ ಡ್ಯಾಡಿ ಎಲ್ಲರೂ ಫೋನ್ ಮಾಡಿದ್ರು. ಎಲ್ಲರೂ ಕೂಡ ಫೋನ್ ಮಾಡಿದ್ರು. ಅಮ್ಮನೂ ವಿಶ್ ಮಾಡಿದ್ರು. ಆ್ಯಂಡ್ ಇನ್ನೂ ಸೀರಿಯಲ್ಗೆ ಸೆಟ್ಟಿಗೆ ಹೋಗಿಲ್ಲ, ಇನ್ನು ಶೂಟಿಂಗ್ ನಡೀತಿದೆ, ಬಟ್ ನಮ್ದು ಇನ್ನೂ ಬಂದಿಲ್ಲ. ಸೊ ಇನ್ನೂ ಸೆಟ್ಟಿಗೆ ಹೋಗಿಲ್ಲ, ಬಟ್ ಎಲ್ಲರೂ ತುಂಬಾ ಖುಷಿಯಾದರು. ಪದ್ದಮ್ಮ, ಸುನೀತಾ ಅಮ್ಮ ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಆಮೇಲೆ ಅವ್ರಿಗೂ ಖುಷಿ ಆಯಿತು, ಯಾಕಂದರೆ ಅವ್ರಿಗೂ ಗೊತ್ತಲ್ಲ, ಶೂಟಿಂಗ್ ಸೆಟ್ಟಲ್ಲೇ ಇರ್ತಿದ್ದೆ.
ಆ್ಯಂಡ್ ಏನಾದರೂ ಎಕ್ಸಾಮ್ಸ್ ಇದ್ದರೆ ಮಾತ್ರ ಎಕ್ಸಾಮ್ಸ್ ಮುಗ್ದಿದ್ದ ಕೂಡಲೇ ಶೂಟಿಂಗ್ ಹೋಗ್ತಿದ್ವಿ ನಾವು ಆ ಥರ. ಆಮೇಲೆ ನೈಟಲ್ಲಿ ಸ್ವಲ್ಪ ಬೇಗ ಬಿಟ್ಕೊಡ್ತಿದ್ರು ನಮಗೆ. ಸೊ ಇದೆಲ್ಲ ಸಪೋರ್ಟ್ ಮಾಡಿದ್ರು ಅವರು ಕೂಡ. ಸೊ ಹಾಗೆ ಶೂಟಿಂಗ್ ಸೆಟ್ಟಲ್ಲೇ ಇದ್ದಿದ್ದು ಅವ್ರಿಗೂ ಗೊತ್ತಲ್ಲ, ಮಂತ್ಲಿ 15 ಡೇಸ್. ಸೊ ತುಂಬಾ ಖುಷಿಪಟ್ಟರು ಅವರೆಲ್ಲರೂ. ನಿಮ್ಮಮ್ಮ ಎಕ್ಸ್ಪೆಕ್ಟ್ ಮಾಡಿರೋ ಥರ ಮಾರ್ಕ್ಸ್ ಕೊಟ್ಟಿದ್ಯಾ ಅಂತ ಹೇಳಿ ಖುಷಿಪಟ್ಟರು. ಅಮ್ಮ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಕೊಟ್ಟಿದ್ದೀರಾ. ಸೊ ಅಮ್ಮನ ಕಡೆಯಿಂದ ಏನಾದರೂ ಗಿಫ್ಟ್ ಸಿಗ್ತಾ ಅಂತ? ಅದೇ ಡಿಮ್ಯಾಂಡ್ ಮಾಡಿದ್ದೀನಿ. ಸೊ ತೆಗೆಸ್ಕೊಂತೀನಿ. ಇವಾಗಲೇ ಬೇಡ ಅಂತ ನಾನೇ ಹೇಳಿದ್ದೀನಿ. ಇವಾಗ ತೊಗೊಂಡ್ರು ಏನು ಯೂಸ್ ಇಲ್ಲ. ಇನ್ನು ಕಾಲೇಜ್ ಶುರು ಆಗೋದು ಸ್ವಲ್ಪ ಟೈಮ್ ಇದೆ. ಸೊ ತೆಗೆಸ್ಕೊಂತೀನಿ. ಡಿಮ್ಯಾಂಡ್ ಮಾಡಿರೋ ಗಿಫ್ಟ್ನಂತೂ ಬಿಡೋ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಡಿಮ್ಯಾಂಡ್ ಮಾಡಿರೋ ರಿಸಲ್ಟ್ ನಾನು ಕೊಟ್ಟಿದ್ದೀನಿ. ಸೊ ಐ ವಾಂಟ್ ಇನ್ ರಿಟರ್ನ್. ನನಗೆ ಬೇಕೇ ಬೇಕು. ಸೊ ನಾನಂತೂ ಬಿಡೋ ಕ್ಯಾಟಗರಿ ಅಲ್ವೇ ಅಲ್ಲ. ತೆಗೆಸ್ಕೊಂತೀನಿ. ಒಟ್ನಲ್ಲಿ ತೆಗೆಸ್ಕೊಂತೀನಿ. ಅಂತ ಗಿಫ್ಟ್ನ ಏನು ಡಿಮ್ಯಾಂಡ್ ಮಾಡಿದ್ರಾ ಅಂತ? ನಾನು ಡಿಮ್ಯಾಂಡ್ ಮಾಡಿರೋದು ಐಫೋನು. ಆ್ಯಂಡ್ ನಮ್ಮ ಅಮ್ಮನೇ ಬಾಯ್ಬಿಟ್ಟು ಹೇಳಿದ್ದಾರೆ ಒಂದು ಬ್ರೇಸ್ಲೆಟ್ ಕೊಡಿಸ್ತೀನಿ ಅಂತ. ಅವ್ರು ಹೇಳಿದ್ಮೇಲೆ ನಾನು ಹೆಂಗೆ ಬಿಡೋಕ್ಕಾಗುತ್ತೆ. ಸೊ ಒಂದು ಚಿನ್ನದ ಬ್ರೇಸ್ಲೆಟು, ಒಂದು ಐಫೋನ್ ಕೇಳಿದ್ದೀನಿ ಅಷ್ಟೇ. ಐಫೋನ್ ನನಗೊಂದು ಕೇಳೋದಲ್ವಾ ನೀವು? ಆ್ಯಕ್ಚುಲಿ ಏನಾಯಿತು ಅಂದರೆ, ಇನ್ನೊಂದು 2 ಇಂಟರ್ವ್ಯೂ ಬಂದಿತ್ತು. ಅದರಲ್ಲಿ ಐಫೋನ್ ಕೇಳಿದ್ದೀನಿ ಅಂತ ಅದರಲ್ಲಿ ಹೆಡ್ಲೈನ್ಸ್ಗೆ ಏನೋ ಹಾಕಿದ್ರು. ಸೊ ನಮ್ಮಮ್ಮಂಗೆ ಫೋನ್ ಮಾಡಿ ಅವ್ರ ಫ್ರೆಂಡ್ಸ್ ಕೇಳ್ತಿದ್ದಾರೆ, ಏನಕ್ಕ ನಂಗೆ ಕೊಡ್ಸಲ್ವಾ ಐಫೋನು, ಏನು ಮೇಡಮ್ ನಂಗೆ ಕೊಡ್ಸಲ್ವಾ ಐಫೋನು. ಸೊ ನಮ್ಮಮ್ಮ ನಂಗೆ ಅವತ್ತಿಂದ ಕೇಳ್ತಿದ್ದಾರೆ, ನೀನು ಯಾಕೆ ಹೇಳಿದೆ ನಾನು ಐಫೋನ್ ಡಿಮ್ಯಾಂಡ್ ಮಾಡಿದ್ದೀನಿ ಅಂತ. ಎಲ್ಲರೂ ಫೋನ್ ಮಾಡಿ ನಂಗೆ ಕೇಳ್ತಿದ್ದಾರೆ ಅಂತ. ಸೊ ಹಂಗೆ ನೀವು ಕೇಳಿದ್ರಿ ಇವಾಗ. ಮೇಡಮ್ ನನಗೊಂದು ಐಫೋನು ಮೇಡಮ್. ಆ್ಯಂಡ್ ಎನಿವೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರಿ? ಬಿಕಾಸ್ ಯಾಕಂತಂದರೆ ಒಂದು ಕಡೆ ಆ್ಯಕ್ಟಿಂಗು, ಆ ಕಡೆ ಸ್ಕ್ರಿಪ್ಟ್ ನೋಡ್ಕೋಬೇಕಾಗುತ್ತೆ, ಮತ್ತೊಂದು ಕಡೆ ಸ್ಟಡೀಸು. ಸೊ ಟ್ಯೂಷನ್ಗೆ ಏನಾದ್ರು ಹೋಗ್ತಿದ್ದೀರಾ ಅಥವಾ ನಿಮ್ಮ ಪ್ರಿಪ್ರೇಷನ್ಸ್ ಅನ್ನೋದು ಯಾವ ರೀತಿ ಇತ್ತು ಅಂತ? ಬೆಳಗ್ಗೆ ಎಷ್ಟೊತ್ತಿಗೆ ತೊಳ್ತಿದ್ರಿ, ಹೆಂಗೆ ಸ್ಟಡೀಸ್ ಎಲ್ಲ ಮಾಡ್ತಿದ್ರಿ ಅಂತ? ಫಸ್ಟ್ ಆಫ್ ಆಲ್ ನಾನು ಟ್ಯೂಷನ್ಗೆ ಹೋಗೋಕೆ ನಂಗೆ ಇಷ್ಟನೇ ಇಲ್ಲ. ನಿಜವಾಗ್ಲೂ ನಂಗೆ 10th ಕೂಡ ಸೇರಿಸಿದ್ರು. 2 ಕಡೆ ಸೇರಿಸಿದ್ರು. ಒಂದು ಕಡೆ ಸೇರಿಸಿದ್ರು ಜಸ್ಟ್ 5 ಡೇಸ್ ಹೋಗ್ಬಿಟ್ಟು ಬಂದ್ಬಿಟ್ಟೆ, ನಾನು ಹೋಗಲ್ಲ ಅಂದಮೇಲೆ ಅಂತ. ಮತ್ತೆ ಇನ್ನೊಂದು ಕಡೆ ಸೇರಿಸಿದ್ರು. ಅಪ್ಪ ಅಮ್ಮ ಫುಲ್ ಎಮೋಷ್ನಲ್ ಆಗಿ ಇದು ಮಾಡಿ, ಹೋಗು ಮಗನೆ ಪ್ಲೀಸ್ ಮಗನೆ ಅಂತೆಲ್ಲ ಹೇಳಿ ಸೇರಿಸಿದ್ರು. ಅಲ್ಲೂ ಕೂಡ ಹೋಗಲಿಲ್ಲ. 10 ಡೇಸ್ ಹೋಗಿ ವಾಪಸ್ ಬಂದ್ಬಿಟ್ಟೆ. ಸೆಕೆಂಡ್ ಪಿ ಯುಲು ಕೂಡ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಹೋಗು ಅಂತ. ನಾನು ಹೋಗಲ್ಲ ಅಂತ ಹೇಳ್ತಿದ್ದೀನಿ, ಪ್ಲೀಸ್ ಫೋರ್ಸ್ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಟ್ಯೂಷನ್ಗಂತೂ ಹೋಗಲೇ ಇಲ್ಲ. ಆ್ಯಂಡ್ ನೈಟೆಲ್ಲ ಓದ್ತಿದ್ದೆ. ಬೆಳಗ್ಗೆ ಬೇಗ ಹೇಳೋ ಕ್ಯಾಟಗರಿ ನಾನಲ್ಲ. ಅದೇ ಹೇಳಿದೆ 5 ಗಂಟೆವರೆಗೂ ಎದ್ದಿರ್ತಿದ್ದೆ. ಬಟ್ 5 ಗಂಟೆಗೆ ಎದ್ದೇಳಬೇಕು ಅಂದರೆ ಈಗಲೂ ಆಗಲ್ಲ ನನಗೆ. ಸೊ ಹಂಗೆ ನೈಟೆಲ್ಲ ಓದ್ತಿದ್ದೆ. ನಂಗೆ ನೈಟೇ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದ್ದಿದ್ದು ಬೆಳಗ್ಗೆ ನಾನು ಎಷ್ಟೇ ಓದಿದ್ರು ಕೂಡ ನೈಟ್ ಓದೋ ಅಷ್ಟು ಇಂಟ್ರೆಸ್ಟು ನಂಗೆ ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಬರ್ತಿರ್ಲಿಲ್ಲ. ಸೊ ನೈಟ್ ಔಲ್ ಥರ. ಅರ್ಲಿ ಬೋರ್ಡ್ ಅಂತೂ ಮೊದಲೇ ಅಲ್ಲ. ಆ್ಯಂಡ್ ಶೂಟಿಂಗಿಂದ ಬಂದಾಗ ಬೆಳಗ್ಗೆಯಿಂದ ಸಂಜೆ ಅಲ್ಲೇ ಇರ್ತೀವಿ, ಸ್ವಲ್ಪ ಸುಸ್ತಾಗಿರುತ್ತೆ. ಸೊ ಬಂದಿದ್ದ ಕೂಡಲೇ ಅಂತೂ ಓದ್ತಿರ್ಲಿಲ್ಲ. ನೈಟ್ ಓದ್ತಿದ್ದೆ ಅಂತ ಹೇಳಿದ್ದು. ಒಂದು 8-8:30ಗೆ ಮನೆಗೆ ಬಂದರೆ 10-10:30ವರೆಗೂ ಫುಲ್ ಬ್ರೇಕ್ ತೊಗೊಂಡು ಫೋನ್ ನೋಡ್ಕೊಂಡು ಅದು ಇದು ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಓದ್ಕೊತಿದ್ದೆ. ಅಕಸ್ಮಾತ್ ನಾಳೆ ಟೆಸ್ಟು ಅಥವಾ ಕ್ಲಾಸ್ ಟೆಸ್ಟ್ ಏನಾದರೂ ಇದ್ದರೆ ಓದ್ಕೊತಿದ್ದೆ. ಇಲ್ಲಾಂದರೆ ಓದ್ಕೊಳ್ತಿರ್ಲಿಲ್ಲ, ಏನೂ ಮಾಡ್ತಿರಲಿಲ್ಲ, ಸುಮ್ಮನೆ ಮಲ್ಕೊತಿದ್ದೆ. ಕಳಿಸಿರೋ ನೋಟ್ಸ್ ಬರೆದ್ಬಿಟ್ಟು ಮಲ್ಕೊತಿದ್ದೆ ಅಷ್ಟೇ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಬಿಕಾಸ್ ಯಾಕಂತಂದರೆ ಸೆಕೆಂಡ್ ಪಿ ಯು ಅಂದ ತಕ್ಷಣ ನಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಈಗ ನಾವು ತಗೊಳ್ಳೋವಂಥ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾವ ಒಂದು ಸ್ಟಡೀಸ್ ಅಂದರೆ ಲೈಕ್ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ? ಸೊ ಕೋರ್ಸ್ ಬಂದು ಆಪ್ಷನ್ಸ್ ಇದೆ 2, BCA, BBA. ಸೊ ಇದ್ರ ಜೊತೆಗೆ ಅಮ್ಮ ಏನು ಹೇಳ್ತಿದ್ದಾರೆ, CA ಇಲ್ಲ ಅಂದರೆ CS. CS ಇಲ್ಲ, CAನೇ ಮಾಡಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ. ಬಟ್ CA ಎಲ್ರಿಗೂ ಗೊತ್ತು, ಅದಕ್ಕೆ ಬೇಕಾಗಿರೋ ಡೆಡಿಕೇಶನ್ ಎಷ್ಟು ಅಂತ ಎಲ್ರಿಗೂ ಗೊತ್ತು. ಟೈಮ್ ಅಂತೂ ನಾನು ಅಷ್ಟೆಲ್ಲ ಓದೋದಿಲ್ಲ ನಿಜವಾಗ್ಲೂ. ಅದಕ್ಕೆ ಇಲ್ಲ ಅಂದರೆ 12 to 13 hours ಓದಬೇಕು. ನನಗೆ 4 to 5 hours ಓದಿದ್ರೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ಬಿಡುತ್ತೆ, ಒಂಥರ ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ CA ಮಾಡಬೇಕು ಅಂತ ಅಮ್ಮಂಗೆ ತುಂಬ ಆಸೆ. 10thಲ್ಲೂ ಅಮ್ಮ ಹೇಳ್ದಂಗೆ ಇದು ಮಾಡಿದ್ದು. ಸೆಕೆಂಡ್ ಪಿ ಯು ಅಡ್ಮಿಷನ್ಗೆ ಹೋದಾಗಲೂ ಕೋರ್ಸ್ ಅಮ್ಮ ಸ್ವಲ್ಪ ಹೇಳಿದ್ರು, ಆ ಥರನೇ ಇದು ಮಾಡಿದೆ. ಬಟ್ CA ಸ್ವಲ್ಪ ಕಷ್ಟ ಅಂತ ಯಾಕೋ ನಂಗೆ ಅನಿಸ್ತಿದೆ. ನಂಗೆ ಗೊತ್ತಿರೋ ಥರ ಫುಲ್ ಡೆಡಿಕೇಶನ್, ಫುಲ್ ಟೈಮ್, ಫುಲ್ ಡಿಸಿಪ್ಲೈನ್ಡ್ ಆಗಿ ಅದಕ್ಕೆ ಎಷ್ಟು ಓದಬೇಕು ಅಂತ ನಂಗೆ ಗೊತ್ತು. ಸೊ CA ಒಂದು ಸ್ವಲ್ಪ ಡೌಟು. BCA ಇಲ್ಲಾಂದರೆ BBA ಮಾಡಿಕೊಂಡು ಮಾಸ್ಟರ್ಸ್ ಮಾಡಬೇಕು ಅಂತ ನನ್ನಿದು. ಅಪ್ಪ ಏನು ಗಿಫ್ಟ್ ಕೊಟ್ಟಿಲ್ವಾ? ಬರೀ ಅಮ್ಮ ಮಾತ್ರ ಗಿಫ್ಟ್ ಕೊಟ್ರಾ? ಅದೇ 2 ಇದೆ ಅಲ್ವಾ, ಐಫೋನು, ಚಿನ್ನದ ಬ್ರೇಸ್ಲೆಟ್. ಯಾವ್ದು ಕೊಟ್ಟರು ಓಕೆ ನನಗೆ. ಅದು ಪೇರೆಂಟ್ಸಿಂದ ಬಂದರೆ ಇಬ್ಬರು ಒಂದೇ. ಸೊ ಅಪ್ಪನ ದುಡ್ಡು ಬೇರೆ ಅಲ್ಲ, ಅಮ್ಮನ ದುಡ್ಡು ಬೇರೆ ಅಲ್ಲ. ಹಂಗೆ ಯಾರು ಕೊಟ್ಟರು ಓಕೆ ನನಗೆ. ಆ್ಯಂಡ್ ನೀವೇ ತೊಗೊಂಡ್ಬಿಡ್ಬೋದಲ್ಲ, ಅವ್ರು ಬೇರೆ ಗಿಫ್ಟ್ನ ಡಿಮ್ಯಾಂಡ್ ಮಾಡಿಬಿಟ್ಟು ನೀವೇ ಐಫೋನ್ ನಿಮ್ಮ ಹೆಂಗಿದ್ರು ಶೂಟಿಂಗ್ಸ್ ಅಲ್ಲಿ ಬರುತ್ತಲ್ಲ, ಸೊ ಅದನ್ನೇ ತೊಗೊಬಿಡ್ಬೋದಿತ್ತು. ಔಟ್ ಆನ್ಸರ್. ನನ್ನ ದುಡ್ಡು ನಮ್ಮ ಅಮ್ಮಂಗೆ ಹೋಗ್ತಿದ್ದೆ.
ಅದಕ್ಕೆ ತಗೊಳಕ್ಕಾಗ್ತಿಲ್ಲ. ಅದಕ್ಕೆ ನಮ್ಮನ್ನ ಡಿಮ್ಯಾಂಡ್ ಮಾಡಿದ್ದೀನಿ. ಓಕೆ. ಅಂಡ್ ನೆಕ್ಸ್ಟ್ ಸಿನಿಮಾಗಳನ್ನ ಕಂಟಿನ್ಯೂ ಮಾಡ್ತೀರಾ ಅಥವಾ ಸೀರಿಯಲ್ಸ್ ಅನ್ನ ಕಂಟಿನ್ಯೂ ಮಾಡ್ತೀರಾ? ಯಾಕಂತಂದ್ರೆ ಇವಾಗ ಅಮ್ಮ ಹೇಳ್ತಿದಾರೆ ಒಂದ್ ಕಡೆ CA ಮಾಡ್ಬೇಕು ಅಂತ, ನೀವು BC ಅಥವಾ BBA ಮಾಡ್ಬೇಕು ಅಂತಿದ್ರ. ಸೊ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಅಮ್ಮ ಒತ್ತಾಯದ ಮೇರೆಗೆ CA ತಗೊಂಡ್ರೆ? ಅಮ್ಮ ಒತ್ತಾಯ ಮಾಡ್ತಿಲ್ಲ. ಸೊ ಅವ್ರೇನ್ ಹೇಳ್ತಾರೆ, ಚಾಯ್ಸ್ ಆಪ್ಷನ್ಸ್ ನಿಂಗೆ ಬಿಡ್ತೀನಿ. ನಿನಗೆ ಯಾವ್ದು ಕಂಫರ್ಟಬಲ್, ನಿನಗೆ ಯಾವ್ದು ಆಗುತ್ತೆ ಅನ್ಸುತ್ತೆ ಅದೇ ಮಾಡು. ಯಾಕಂದ್ರೆ ಅವ್ರಿಗೂ ಗೊತ್ತು ಓದೋರು ನಾವಲ್ವಾ. ಸೊ ಅವ್ರೇನೋ ಸಜೆಸ್ಟ್ ಮಾಡ್ತಾರೆ, ಅದನ್ನ ತಗೊಬೋದು. ಸೊ ಅವರು ಇವತ್ತು ಅದನ್ನೇ ಹೇಳಿದ್ದು. ನಿನಗೆ ಯಾವ್ದು ಈಸಿ ಆಗುತ್ತೆ, ನಿನಗೆ ಯಾವ್ದು ಓದಬೇಕು ಅನ್ಸುತ್ತೆ ಅದನ್ನ ಮಾಡು ಅಂತ ಹೇಳಿದ್ದಾರೆ. ಸೊ ಸಿನಿಮಾ ಅಂದರೆ ನನಗೆ ಜಾಸ್ತಿ ಹುಚ್ಚು. ಸಿನಿಮಾ ಹುಚ್ಚು. ಸೊ ಸೀರಿಯಲ್‌ನೂ ಬಿಡಲ್ಲ. ನಂಗೆ ಯಾವುದೇ ಚಾನ್ಸ್ ಬಂದರೂ ಮಾಡ್ಕೊತಾ ಹೋಗ್ತೀನಿ. ಹಂಗೆ ಎಜುಕೇಷನ್ ಮಾಡಬೇಕು ಅಂತ ನನ್ನ ಆಸೆ. ಬಟ್ CA ಮಾಡಿದ್ರೆ ಅದು ಡೆಫಿನೆಟ್ಲಿ ಅದು ತುಂಬ ಕಷ್ಟ. ಇಂಡಸ್ಟ್ರಿ ಜೊತೆಗೆ CA ಮಾಡೋದಂತೂ ಕಷ್ಟ ಅಂತ ನನಗನ್ಸೋ ಥರ. ಸೊ ಅದೇ ಸೀರಿಯಲ್ ಯಾವುದೇ ಆಪರ್ಚುನಿಟೀಸ್ ಬಂದರೂ ಮಾಡ್ತೀನಿ. ಬಟ್ ವಿತ್ CA ಅದು ಕಷ್ಟ. CA ಆಪ್ಟ್ ಮಾಡಿದ್ರೆ ಕಷ್ಟ, ಇಲ್ಲ ಅಂದರೆ ಆ್ಯಸ್ ಯೂಶುವಲ್ ಇವಾಗ ಹೆಂಗೆ ಹೋಗ್ತದೆ ಹಂಗೆ ಹೋಗುತ್ತೆ. ಆಕ್ಟಿಂಗ್ ಅಲ್ಲಿ ಯಾರು ಇನ್ಸ್ಪಿರೇಷನ್ ನಿಮ್ಗೆ ಅಂತ? ನಂಗೆ ಆ್ಯಕ್ಚುಲಿ ಏನು ಗೊತ್ತಾ, ಇನ್ಸ್ಪಿರೇಷನ್ಸ್ ಅಂತ ಒಂದು ಪರ್ಟಿಕ್ಯುಲರಾಗಿ ಯಾರೂ ಇಲ್ಲ. ಬಟ್ ಒಬ್ರು ಆ್ಯಕ್ಟಿಂಗ್ ನೋಡ್ತಾ ಇದ್ರೆ ಅದನ್ನು ನೋಡಿ ಕಲ್ತ್ಕೊಳ್ಳೋದು ಜಾಸ್ತಿ. ನಮ್ಮ ಸೆಟ್ಟರ್ ಆಗಿರ್ಬೋದು, ಮೂವೀಸಲ್ಲಾಗಿರ್ಬೋದು, ಎಲ್ಲ ಕಡೆ ಎಲ್ಲ ಹೀರೋಸು ಎಲ್ಲ ಹೀರೋಯಿನ್ಸ್ದು ಆ್ಯಕ್ಟಿಂಗ್ ಅಬ್ಸರ್ವ್ ಮಾಡಿ ಮಾಡಿ ಅದನ್ನು ಕಲ್ತ್ಕೊಳ್ಳೋದು ಜಾಸ್ತಿ. ಯಾಕಂದರೆ ಇವಾಗ ಅವ್ರ ಆ್ಯಕ್ಟಿಂಗ್ ನೋಡಿ ಇನ್ಸ್ಪೈರ್ ಆದರೆ ಸೊ ನೆಕ್ಸ್ಟ್ ನಾವು ಅದೇ ಥರ ಟ್ರೈ ಮಾಡ್ಬೋದು ಅಂತ. ಒಬ್ಬರು ಪರ್ಟಿಕ್ಯುಲರ್ ಪರ್ಸನ್ ಇನ್ನೂ ಇಲ್ಲ. ಸ್ಟಡೀಸ್ ಮಾಡೋದಕ್ಕಂತೂ PUC ಮಾಡ್ಬೇಕಾದ್ರೂ ಅಥವಾ 10th ಮಾಡ್ಬೇಕಾದ್ರೂ ಟ್ಯೂಷನ್ಗಂತೂ ಹೋಗಿಲ್ಲ. ಆಕ್ಟಿಂಗ್ ಮಾಡೋದಕ್ಕೆ ಏನಾದ್ರೂ ಮುಂಚೆ ಆಕ್ಟಿಂಗ್ ಕ್ಲಾಸಸ್ ಅಟೆಂಡ್ ಮಾಡಿದ್ರಾ ಅಥವಾ ಏನು ಅಂತ? ಆ್ಯಕ್ಟಿಂಗ್ ಕ್ಲಾಸ್ಗೂ ನಾನು ಹೋಗಿಲ್ಲ. ಬಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಅದಾದಮೇಲೆ ಕೋಆರ್ಡಿನೇಟರ್ಸ್ ನಂಬರ್ ಸಿಕ್ಕಿ ಹಂಗೆ ಬಂದಿದ್ದೆ ಆ್ಯಕ್ಟಿಂಗ್ ಫೀಲ್ಡ್ಗೆ. ಆ್ಯಕ್ಟಿಂಗ್ ಕ್ಲಾಸ್ಗೂ ಹೋಗಿಲ್ಲ, ಟ್ಯೂಷನ್ಗೂ ಹೋಗಿಲ್ಲ ಅಷ್ಟೇ. ಬಟ್ ಹೆಂಗ್ ಸೆಲೆಕ್ಟ್ ಆದ್ರಿ ನೀವು ಅಲ್ಲಿ? ಭಾಗ್ಯಲಕ್ಷ್ಮಿ ಸೀರಿಯಲ್ ಆಗಿರ್ಬೋದು, ಈ ಮುಂಚೆ ಒಂದು ಸರಳ ಪ್ರೇಮ ಕಥೆ ಸಿನಿಮಾದಲ್ಲೂ ಕೂಡ ಸಿಂಪಲ್ ಸುನಿಯವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಸೊ ಹೆಂಗ್ ಸೆಲೆಕ್ಟ್ ಆದ್ರಿ? ಮತ್ತೆ ಅದು ಕಷ್ಟ ಅಂತ ಅನ್ಸಿಲ್ವಾ? ಯಾಕಂತಂದ್ರೆ ನಾವು ಒಂದು ಪ್ರಿಪೇರ್ ಆಗಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ಬಿಕಾಸ್ ನೀವೇನು ಪ್ರಿಪೇರ್ ಆಗದಿದ್ದಂಗೆ ಡ್ಯಾನ್ಸ್ ಮೂಲಕ ಎಕ್ಸ್ಪ್ರೆಷನ್ಸ್ ಬರುತ್ತೆ, ಬಟ್ ಆಕ್ಟಿಂಗ್ ಸ್ಕಿಲ್ಸೇ ಬೇರೆ ಇರುತ್ತೆ. ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಸೀರಿಯಲಲ್ಲಿ ಹೇಗೆ ಸೆಲೆಕ್ಟ್ ಆಗಿದ್ದು ಅಂದರೆ ಕೋಆರ್ಡಿನೇಟರ್ಸ್ ಇದ್ದಾರೆ. ಬಸವ ಸರ್ ಅಂತ ಕೋಆರ್ಡಿನೇಟರು. ಸೊ ಹಿಂಗೆ ಒಂದಿನ ಆಡಿಷನ್ ವೀಡಿಯೋ ಕಳ್ಸೋಕ್ಕೆ ಹೇಳಿದ್ರು. ಆಡಿಷನ್ ವೀಡಿಯೋ ಕಳಿಸಿದಾಗ ಲೈವ್ ಆಡಿಷನ್ ಅಂದರೆ ಅಲ್ಲೇ ಬಂದು ಮಾಡಬೇಕು ಅಂತ ಹೇಳಿದ್ರು. ಓಕೆ, ಅವಾಗ ಹೋಗಿ ಅವಾಗ ಸೆಲೆಕ್ಟ್ ಆಯಿತು. ಆವಾಗಲೂ ಕೂಡ ಡೈರೆಕ್ಟರ್ ಸರು ಅಂದರೆ ಮುಂಚೆ ಇದ್ದವರು ಜಾಸ್ತಿ ದಿನ ಬರುತ್ತೆ. ಅವಾಗ ನಾನು 10th ಇದ್ದೆ. ನಾನು ಆಡಿಷನ್ಗೆ ಹೋದಾಗ 10th ಇದ್ದೆ. ಸೊ ಜಾಸ್ತಿ ದಿನ ಬರುತ್ತೆ, ಯೋಚನೆ ಮಾಡು. ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೆ. ಮೂವಿ ಬಂದು ರಘು ಸರ್ ಅಂತ ಕೋಆರ್ಡಿನೇಟರು. ಸೊ ಅವ್ರ ಕಡೆಯಿಂದ ಆಗಿದ್ದು. ಅದು ಕೂಡ ಆಡಿಷನ್ಗೆ ಹೋದೆ, ಆಮೇಲೆ ಶೂಟಿಂಗ್ ಹೋಗಿ ಮಾಡ್ಕೊಂಡು ಬಂದಿದ್ದು. ಈ ತರ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡು ಕೋಆರ್ಡಿನೇಟರ್ಸ್ ನಂಬರ್ ಸಿಕ್ತು, ಮತ್ತೋಗ್ಬಿಟ್ಟು ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಅಪ್ಪ ಅಮ್ಮ ಏನ್ ಬೇಡ ಅಂತ ಹೇಳಿಲ್ವಾ ಆಕ್ಟಿಂಗ್ ಎಲ್ಲಾನು? ನಮ್ಮ ಅಪ್ಪ ಅಮ್ಮ ಆ್ಯಕ್ಟಿಂಗ್ ಬೇಡ ಅಂತ ಯಾವತ್ತೂ ಹೇಳೇ ಇಲ್ಲ. ಬಟ್ 10th ಚಾನ್ಸ್ ಬಂದಾಗ ನಮ್ಮಮ್ಮ ಹೇಳಿದ್ರು, ಸರಿ ನೋಡು ನಿನ್ನ ಇಷ್ಟ, ನೀನು ಮಾಡ್ತೀಯ ಅಂದರೆ ತಗೋ, ಆಯಿತು, ನಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎಜುಕೇಷನ್ನು ಇಂಪಾರ್ಟೆಂಟು, ಅದನ್ನು ಇದು ಮಾಡಬಾರ್ದು ಅಂತ ಹೇಳಿದರು. ಸೊ ಅಪ್ಪನೂ ಹಂಗೆ ಹೇಳಿದರು. ಅಪ್ಪ ತಗೋ ಆಯಿತು. ಆಮೇಲೆ ಅಮ್ಮನೂ ಹಂಗೆ ಹೇಳಿದ್ರು, ಸರಿ ಆಯ್ತು ನೀನು ಇಷ್ಟಪಡ್ತಿದ್ಯಾ ತಗೋ ಅಂತ ಹೇಳಿದ್ರು. ಆ್ಯಕ್ಟಿಂಗಿಗೆ ಯಾವತ್ತೂ ಬೇಡ ಅಂದಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡಿದ್ದಾರೆ, ಬಟ್ ಯಾವತ್ತೂ ಬೇಡ ಅಂದಿಲ್ಲ. ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಯಾರು ಅಂತ ಹೇಳ್ಬೇಕಾ? ಹೇಳ್ಬೇಕು. ನಂಗೆ ಎಲ್ಲರೂ ಇಷ್ಟ. ನನಗೆ ಸುದೀಪ್ ಸರಲ್ಲಿ ಲುಕ್ ಇಷ್ಟ. ಆಮೇಲೆ ಎಸ್ ಸರಲ್ಲಿ ಅವ್ರ ಆ್ಯಟಿಟ್ಯೂಡ್ ಇಷ್ಟ. ಹೀಗೆ ದರ್ಶನ್ ಸರಲ್ಲಿ ಅವ್ರ ಆ್ಯಕ್ಟಿಂಗು. ಆಮೇಲೆ ಎಲ್ಲರಲ್ಲೂ ಎಲ್ರದ್ದು ಇದು ಒಂದೊಂದು ಕ್ಯಾರೆಕ್ಟರ್ಸ್ ಇರುತ್ತಲ್ಲ. ಸೊ ಅದೊಂದು ಒಬ್ಬೊಬ್ಬರಿಂದ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಹೀರೋಯಿನ್ಸಲ್ಲೂ ಕೂಡ ಎಲ್ಲರೂ ಇಷ್ಟ. ರಚಿತಾ ರಾಮ್ ಮ್ಯಾಮ್, ಡಿಂಪಲ್ ತುಂಬ ಇಷ್ಟ ನನಗೆ. ಸೊ ಅವ್ರನ್ನ ಮೀಟ್ ಮಾಡಿದಾಗೂ ಹಾಗೆ ಹೇಳಿದ್ದೀನಿ ನಾನು. ಸೊ ಹೀಗೆ ಎಲ್ಲರೂ ಇಷ್ಟ. ನೆಕ್ಸ್ಟ್ ಏನಾದ್ರೂ ಬಿಗ್ ಬಾಸ್ಗೆ ಆಪರ್ಚುನಿಟಿ ಬಂದ್ರೆ ಹೋಗ್ತಾರಾ ಅಂತ? ನಮ್ಮಮ್ಮ ಹೇಳ್ತಾರೆ, ಬಿಗ್ ಬಾಸ್ಗೆ ಹೋಗು ನೀನು ಅಂತ. ಸೊ ಬಿಗ್ ಬಾಸ್ ಆಪರ್ಚುನಿಟಿ ಬಂದರೆ ಪಕ್ಕ ಹೋಗ್ತೀನಿ. ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರ ಬಿಗ್ ಬಾಸ್ ಸೀಸನ್ 11 ಅಲ್ಲಿ? ಸೊ ಯಾರು ಕಂಟೆಸ್ಟೆಂಟ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ಯಾವ ಕಂಟೆಸ್ಟೆಂಟ್ ಅಂದ್ರೆ ತುಂಬಾ ಇಷ್ಟ ಆಗಿದ್ರು ಅಂತ? ನನಗೆ ರಜತ್ ಅಣ್ಣ ತುಂಬಾ ಇಷ್ಟ ಆಗಿದ್ರು. ಅವ್ರು ಬಂದಿದ್ದು 50 ಡೇಸ್ಗೆ ಆಗಿದ್ರು ಕೂಡ. ನಂಗೆ ಇವಾಗಲೂ ಏನಿದೆ, ಒಂದ್ಸತಿ ನಾನು ರಜತ್ ಅಣ್ಣನ ಮೀಟ್ ಮಾಡಬೇಕು, ಒಂದ್ಸತಿ. ಸೊ ಅನುಪಮದಲ್ಲಿ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಮೊದಲೋಗಿ ಅವ್ರನ್ನ ಮಾತಾಡಿಸಿ ಆಮೇಲೆ ಬರಬೇಕು. ಸೊ ನನಗೆ ರಜತ್ ಅಣ್ಣ ಮಾತಾಡೋ ಸ್ಟೈಲು, ಅವ್ರ ಕಾಮಿಡಿ ಹೆವಿ ಇಷ್ಟ ನನಗೆ. ಮುಂದೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ, ಅಂದ್ರೆ ಯಾವ ನಟರ ಜೊತೆ ಅಥವಾ ನಟಿಯರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದೆ ಅಂತ?
ಟು ಬಿಗ್ ಕ್ವೆಶ್ಚನ್ ಫಾರ್ ಮೀ. ಆ ಥರ ಯಾವತ್ತೂ ನಿಜವಾಗ್ಲೂ ಅಂದ್ಕೊಂಡಿಲ್ಲ ನಾನು ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ. ನಂಗೆ ಯಾವ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರು ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಮೂವೀಸಲ್ಲಿ, ಸೀರಿಯಲ್ಸಲ್ಲಿ. ಸೊ ನಂಗೆ ಯಾವ ಜೊತೆ ಆಪರ್ಚುನಿಟಿ ಬಂದರೂ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಎಕ್ಸ್ಪೀರಿಯನ್ಸ್ ಇರೋರು ಬಂದರೆ ಇನ್ನೂ ಖುಷಿಯಾಗುತ್ತೆ. ಯಾಕಂದರೆ ಅವರಲ್ಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರೋದು ನಮ್ಮಲ್ಲಿ ಇರಲ್ಲ. ಸೊ ಅದನ್ನು ನಾವು ನೋಡಿ ಕಲ್ತ್ಕೊಬೋದು ಅಂತ ತುಂಬ ಖುಷಿ ಆಗುತ್ತೆ ಆಪರ್ಚುನಿಟೀಸ್ ಸಿಕ್ಕಿದ್ರೆ. ಇನ್ ಕೇಸ್ ಏನಾದ್ರು ಸುದೀಪ್ ಸರ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಆ ಮೂಮೆಂಟ್ ಹೆಂಗಿರುತ್ತೆ ಅಂತ? ನನ್ನಷ್ಟು ಹ್ಯಾಪಿಯೆಸ್ಟ್ ಪರ್ಸನ್ನೇ ಇರಲ್ಲ. ನನ್ನಷ್ಟು, ನಮ್ಮ ಅಮ್ಮನಷ್ಟು, ಫ್ಯಾಮಿಲಿ ಅಷ್ಟು, ಡ್ಯಾಡಿ, ಅಕ್ಕ ಫುಲ್ ಖುಷಿಯಾಗಿ ನನಗೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಅಷ್ಟು ಖುಷಿಯಾಗ್ಬಿಡ್ತೀನಿ. ಇವಾಗಲೇ ಖುಷಿಯಾಗ್ಬಿಟ್ಟೆ, ಸಾರಿ. ಓಕೆ. ಅಂಡ್ ಈಗ ತಾನೇ ಹೇಳ್ತಾ ಇದ್ರಿ ಸೀನಿಯರ್ಸ್ ಆಕ್ಟರ್ಸ್ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದಷ್ಟು ಅವ್ರಿಗಿರುವಂಥ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲನೂ ಕೂಡ ನನಗೆ ಕಲಿಬೋದು ಅನ್ನುವಂತಹ ಆಸೆ ಇರುತ್ತೆ ಅಂತ. ಸೊ ಇವನ್ ಈಗ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು ಮಾಡಬೇಕು ಅಂದ್ರೆ ಒಂದಷ್ಟು ಜನ ಆಕ್ಟಿಂಗ್ ಎಲ್ಲ ನೋಡಿರ್ತೀರಾ. ಸೊ ಆ ಟೈಮಲ್ಲಿ ನಿಮ್ಗೊಂದು ಥಾಟ್ ಬರುತ್ತೆ, ಬಿಕಾಸ್ ನಾನು ಇಂಥ ಕ್ಯಾರೆಕ್ಟರ್ನ ಮಾಡಬೇಕು ಅಂತ. ಸೊ ಆ ಥರ ಡ್ರೀಮ್ ಕ್ಯಾರೆಕ್ಟರ್ ಏನಾದರೂ ಇದೆಯಾ ಪ್ಲೇ ಮಾಡುವಂಥದ್ದು ಅಂತ? ಡ್ರೀಮ್ ಕ್ಯಾರೆಕ್ಟರ್ ಅಂತ ಇಲ್ಲ, ಆ ಥರ ನಿಜವಾಗ್ಲೂ ಇಲ್ಲ. ಡ್ರೀಮ್ ಕ್ಯಾರೆಕ್ಟರು, ಇನ್ಸ್ಪಿರೇಷನ್ನು, ಸಾರಿ ಇದಕ್ಕೆ ಆ ಥರ ಇನ್ನೂ ಥಿಂಕ್ ಮಾಡಿಲ್ಲ. ಬಟ್ ಯಾವುದೇ ಕ್ಯಾರೆಕ್ಟರ್ ಬಂದರೂ ಟು ದ ಫುಲ್ಲೆಸ್ಟ್ ಕೊಡಬೇಕು, ಆ್ಯಕ್ಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ತುಂಬ ಅನಿಸಿದೆ ನನಗೆ. ಯಾವುದೇ ಕ್ಯಾರೆಕ್ಟರ್ ಬಂದರೂ, ಯಾವುದೇ ಸೀನ್ಸ್ ಬಂದು, ಸೀರಿಯಲಲ್ಲೂ ಅಷ್ಟೇ, ಯಾವುದೇ ಸೀನ್ಸ್ ಬಂದರೂ ಇದ್ರಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋದು ಎಲ್ಲರ ಮೈಂಡಲ್ಲೂ ಇರುತ್ತೆ. ಸೊ ಹಾಗೆ ಯಾವುದೇ ಸೀನ್ ಕೊಟ್ಟರು ಕೂಡ ಚೆನ್ನಾಗಿ ಮಾಡಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಆಡಿಯನ್ಸ್ ಒಂದಷ್ಟು ಜನ ಸೀರಿಯಲ್ ನೋಡ್ತಿರ್ತಾರೆ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿರ್ತಾರೆ. ಸೊ ಫ್ಯಾಮಿಲಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಆ್ಯಂಡ್ ಲೆಕ್ಚರರ್ಸ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಆಡಿಯನ್ಸ್ಗೆ ಏನು ಹೇಳ್ತೀರಾ? ಫಸ್ಟು ಲೆಕ್ಚರರ್ಸ್ಗೆ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವ್ರ ಸಪೋರ್ಟು, ಆಮೇಲೆ ಅವ್ರ ಟೀಚಿಂಗ್ ಸ್ಕಿಲ್ಸು ಎಲ್ಲದರಿಂದನೇ ನಮಗೆ ಈ ಮಾರ್ಕ್ಸ್ ಬಂದಿರೋದು. ಅವರು ಸರಿಯಾಗಿ ಟೀಚ್ ಮಾಡಿರಲಿಲ್ಲ ಅಂದರೆ ನಾವು ಇದಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಅವ್ರ ಟೀಚಿಂಗ್ ಸ್ಕಿಲ್ಸ್, ಅವ್ರು ಹೇಳ್ಕೊಟ್ಟಿರೋ ಲೆಸನ್ಸಿಂದನೇ ನಮಗೆ ಈ ಮಾರ್ಕ್ಸ್ ಬಂದಿರೋದು. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರಿನ್ಸಿಪಲ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪೇರೆಂಟ್ಸ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಇದಾಗಲ್ಲ. ಯಾಕಂದರೆ ಅವರೇ ನನ್ನ ಪ್ರತಿ ಲೆವೆಲಲ್ಲೂ ಅವರೇ ಸಪೋರ್ಟ್ ಮಾಡ್ತಾ ಬಂದಿರೋದು. ನಂಗೆ ಬೇಕು ಬೇಡ ಎಲ್ಲ ಗೊತ್ತಿರೋದು ಅವ್ರಿಗೇನೆ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಅವರಿಗೂ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸೀರಿಯಲ್ನ ಇದೇ ಥರ ನೋಡ್ತೀರಿ, ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಇನ್ಸ್ಟಾದಲ್ಲಿ ಜಾಸ್ತಿ ರೀಲ್ಸ್ ಮಾಡ್ತಾ ಇರ್ತೀವಿ ನಾನು ಅಮ್ಮ ಇನ್ಮೇಲಿಂದ. ಸೊ 1-2 ರೀಲ್ಸ್ ವೈರಲ್ ಆಯಿತು ನಂದು ಅಮ್ಮದು. ಸೊ ಅದರಿಂದ ಜಾಸ್ತಿ ರೀಲ್ಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಹೀಗೆ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ನೀವು ಕೂಡ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ವಶನ್, ನೀವೇನಾದರೂ ಪೋಸ್ಟ್ ಏನಾದರೂ ಹಾಕಿದಾಗ ಈ ಥರ ಸೆಕೆಂಡ್ PUC ಡಿಸ್ಟಿಂಕ್ಷನ್ ಅಂತ ಬಂದಾಗ ಏನಾದರೂ ಕಮೆಂಟ್ಸ್ ಬಂದಿದೆಯಾ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫಾಲೋವರ್ಸ್ ಕಡೆಯಿಂದ? ನೋಡಿದ್ರಾ? ಏನಿತ್ತು? ಯಾವ ಥರ ಕಮೆಂಟ್ ಮಾಡಿದ್ರು ಅಂತ? ನನಗೆ ಒಂದು ಕಮೆಂಟು ಹೆವಿ ನಗು ಬಂತು. ನನಗೂ ನಮ್ಮ ಮಗು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಮೆಂಟ್ಸ್ ಓದ್ತಿದ್ವಿ. ಸೊ ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲದಕ್ಕೂ ಲೈಕ್ ಕೊಟ್ಟೆ. ಬಟ್ ಒಂದು ಕಮೆಂಟು ನಮ್ಮ ಸೀರಿಯಲ್ನ ಎಷ್ಟು ನೋಡ್ತಾರೆ, ಎಷ್ಟು ತಲೆಗೆ ಹಾಕ್ಕೊತಾರೆ ಅನ್ನೋದು ಅದ್ರಲ್ಲಿ ಗೊತ್ತಾಯ್ತು ನನಗೆ. ಸೀರಿಯಲಲ್ಲಿ ಕೆಲವೊಂದು ಸೀನ್ಸಲ್ಲಿ ನಾನು ಅಮ್ಮಂಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ, ಭಾಗ್ಯಮ್ಮಂಗೆ. ಸೊ ಅದನ್ನು ಏನು ಹಾಕಿದ್ದಾರೆ ಕಮೆಂಟಲ್ಲಿ, ಇಂಗ್ಲೀಷ್ ಹೇಳ್ಕೊಡೋ ಟೀಚರಿಗೆ ಇಂಗ್ಲೀಷಲ್ಲಿ ಮಾರ್ಕ್ಸ್ ಕಮ್ಮಿ ಆಯಿತು ಅನಿಸಿಲ್ವಾ? ನಾನು ಅದ್ರ ಬಗ್ಗೆ ಮರ್ತೇ ಹೋಗಿದ್ದೀನಿ, ಆ ಸೀನ್ಸ್ ಬಗ್ಗೆ. ನಾನು ಆ ಕಮೆಂಟ್ ಓದ್ಬಿಟ್ಟು ಇದಕ್ಕಾದ್ರೆ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕಿತ್ತು. ಬಟ್ ಸೀರಿಯಸ್ಲಿ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಏನಾಯಿತು ಅಂತ. ಪ್ರತಿ ಟೈಮ್ 70+ ಬರ್ತಿತ್ತು ಇಂಗ್ಲೀಷಲ್ಲಿ, ಬಟ್ ಈ ಸತಿ ಜಾಸ್ತಿ ಕಡಿಮೆ ಬಂದುಬಿಟ್ಟಿದೆ. ಸೊ ಆ ಒಂದು ಕಮೆಂಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅದು ಏನು ರಿಪ್ಲೈ ಮಾಡೋಕ್ಕೂ ಆಗಲಿಲ್ಲ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಅದೊಂದು ಕಮೆಂಟು ಸಖತ್ತಾಗಿತ್ತು. ನಾನು ನೋಡಿದಾಗ ಜಾಸ್ತಿ ನಗು ಬಂತು ನನಗೆ, ಇಷ್ಟೊಂದು ನೋಡ್ತಾರೆ ಸೀರಿಯಲ್ ಅಂತ. ನೀವೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ನಿಮ್ಮ ಸೀರಿಯಲ್ ಎಕ್ಸ್ಪೀರಿಯನ್ಸ್, ಹಾಗೆಯೇ ಶೂಟಿಂಗು, ಅದ್ರ ಜೊತೆಗೆ ಮಾರ್ಕ್ಸು ಎಲ್ಲ ಒಟ್ಟಾರೆಯಾಗಿ ಒಂದಷ್ಟು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇದೇ ಥರನೇ ಒಂದು ಕಡೆ ಎಜುಕೇಷನ್, ಮತ್ತೊಂದು ಕಡೆ ಆ್ಯಕ್ಟಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಲೈಫ್ನ ಸಕ್ಸಸ್ಫುಲ್ ಜರ್ನಿಯಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಥ್ಯಾಂಕ್ ಯು ಸೊ ಮಚ್ ನನ್ನನ್ನು ಇಂಟರ್ವ್ಯೂ ಮಾಡೋದಕ್ಕೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇನ್ನು ಒಂದು ಲಾಸ್ಟ್ ಏನಂದರೆ, ಡಿಮೋಟಿವೇಟ್ ಆಗೋಕ್ಕೆ ಹೋಗ್ಬೇಡಿ. ನಾನು 91% ತೆಗ್ದಿರೋದಕ್ಕೆ ಇಂಟರ್ವ್ಯೂ ಮಾಡ್ತಿದ್ದೆ. ಕೆಲವ್ರು ಸ್ಟೂಡೆಂಟ್ಸ್ ತಲೆಯಲ್ಲಿ ಥಾಟ್ ಬಂದೇ ಬರುತ್ತೆ. ಸೊ ನಾವು 96, 97 ತೆಗ್ದಿದ್ದೀವಿ, ನಮ್ಮನ್ನು ಇಂಟರ್ವ್ಯೂ ಮಾಡ್ತಿಲ್ಲ, 91 ತೆಗ್ದಿರೋರ್ಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಇದರಿಂದ ಸ್ವಲ್ಪ ಏನಂದರೆ ಸ್ಟ್ರಗಲ್ ಇದೆ. ನಾನು 15 ಡೇಸ್ ಮಾತ್ರ ಕಾಲೇಜ್ಗೆ ಹೋಗ್ತಿದ್ದಿದ್ದು. ಸೊ ಅದೆಲ್ಲ ಇದೆ. ಸೊ ಅದನ್ನು ಜಾಸ್ತಿ ತಲೆಗೆ
ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡಿಮೋಟಿವೇಟ್ ಅಂತೂ ಆಗಲೇಬೇಡಿ. ಅದು ಜಾಸ್ತಿ ಎಕ್ಸಾಮ್ ಟೈಮ್ಸಲ್ಲಂತೂ ಡಿಮೋಟಿವೇಟ್ ಆಗಲೇಬೇಡಿ. ಇಂಟ್ರೆಸ್ಟೇ ಬರಲ್ಲ ಓದೋಕ್ಕೆ ಸೀರಿಯಸ್ಲಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತನ್ವಿ ಕ್ಯಾರೆಕ್ಟರ್ನ ಮಾಡ್ತಿರುವಂತಹ ಅಮೃತ ಅವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿರುವಂತಹ ಒಂದು PUC ಅಲ್ಲಿ ಡಿಸ್ಟಿಂಕ್ಷನ್ ಅನ್ನ ಮಾಡಿರುವಂತಹ ಸ್ಕೋರ್ ಬಗ್ಗೆ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.